ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇವಾಗ ಹೇಗೆ ಹಾಕೋದು ನೋಡೋಣ ಬನ್ನಿ. ಇದಕ್ಕೆ 7 ಎಳೆ ದಾರ ತೊಗೊಂಡಿದ್ದೀನಿ, 2 ಕಲರ್ ದಾರ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 0.75 ತೊಗೊಂಡಿದ್ದೀನಿ, ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಪಲ್ಲು ಆಪೋಸಿಟ್ ಕಲರ್ ದಾರ ತೊಗೋತಾ ಇದ್ದೀನಿ. ಪಲ್ಲು ಪಿಂಕ್ ಇರೋದ್ರಿಂದ ನಾನು ಬ್ಲೂ ಕಲರ್ ತೊಗೋತಾ ಇದ್ದೀನಿ. ನಮ್ಮ ರೈಟ್ ಸೈಡ್ಗೆ ಸ್ಯಾರಿ ತೊಗೋಬೇಕು. ಸ್ಯಾರಿ ತೊಗೊಂಡು ಫಸ್ಟು ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಪಕ್ಕದಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಎರಡರಲ್ಲಿ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಒಂದು ಚೈನ್ ಆದಮೇಲೆ ಬೀಡ್ಸ್ ಹಾಕ್ಕೋಬೇಕು. ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡಬೇಕು, ಮತ್ತೆ ಒಂದು ಲಾಕ್ ಮಾಡಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಎರಡರಲ್ಲಿ ಒಂದು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ಎರಡರಲ್ಲಿ ಒಂದು ಇದೇ ಥರ ನಾನು 7 ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ 8 ಮಾಡ್ಕೋಬೋದು, 6 ಮಾಡ್ಕೋಬೋದು. ಬಟ್ ಅದು ಫುಲ್ಲು ಫಿಲ್ಲಪ್ ಆಗಬೇಕು. ನೀವು ತೊಗೊಂಡಿರ್ತೀರಲ್ಲ ಆ ಗ್ಯಾಪಲ್ಲಿ ಫುಲ್ಲು ಫಿಲಪ್ ಆಗಬೇಕು. ನೀವು ಡಬಲ್ ಕ್ರೋಶೆಟ್ ಮಾಡಿರ್ತೀರಲ್ಲ ಅದ್ರೊಳಗಡೆ ನೀವು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಮಾಡಿರೋ ಗ್ಯಾಪಲ್ಲೇ ಒಳಗಡೆ ನೀವು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಮಾಡ್ಕೊಂಡು ನೋಡಿ, ಈಗ ನಾನಿಲ್ಲಿ 6 ಮಾಡಿದ್ದೀನಿ, ಇನ್ನೊಂದು ಮಾಡ್ತಾಯಿದ್ದೀನಿ. 7 ಡಬಲ್ ಕ್ರೋಶೆಟ್ ಆಯಿತು. ಈಗ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ವಲ್ಪ ಲೂಸಾಗೆ ತೊಗೊಳ್ಳಿ, ಇಲ್ಲಾಂದರೆ ಸೀರೆ ಸುಕ್ಕು ಥರ ಬಂದುಬಿಡುತ್ತೆ. ಸ್ವಲ್ಪ ಲೂಸ್, ಜಾಸ್ತಿನೂ ಕರೆಕ್ಟಾಗೂ ತೊಗೋಬೇಡಿ, ಇದಾಗೂ ತೊಗೋಬೇಡಿ. ನೋಡಿ, ಎರಡರಲ್ಲಿ ಒಂದು ಮಾಡ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶ ಬೀಡ್ ಹಾಕ್ಕೋತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ, ಬೀಡ್ ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ, ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಎರಡರಲ್ಲಿ ಒಂದು ಇದೇ ಥರನೇ ಮಾಡ್ಕೊತಾ ಹೋಗಬೇಕು. ಡಬಲ್ ಕ್ರೋಶೆಟ್ನ ಎರಡರಲ್ಲಿ ಒಂದು ಇದೇ ಥರ ಸೇರಿಸ್ಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ಎರಡರಲ್ಲಿ ಒಂದು ಇದನ್ನು 7 ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಇದೇ ಥರ ನಾವೀಗ ಫುಲ್ಲು ಸ್ಯಾರಿಗೂ ಮಾಡ್ಕೋಬೇಕು. ನೋಡಿ, ಹಿಂಗೆ ಡಬಲ್ ಕ್ರೋಶೆಟ್ ಮಾಡ್ಕೊಂಡು, ಬಟ್ ನೀವು ಪ್ರತಿ ಸಲಿನೂ ಕೌಂಟ್ ಮಾಡ್ಕೋಬೇಕು. ಕೌಂಟ್ ಮಾಡ್ಕೊಂಡು ಫಸ್ಟಲ್ಲಿ ಎಷ್ಟು ಹಾಕಿರ್ತೀರೋ ಅಷ್ಟೇ ಹಾಕ್ಕೋಬೇಕು. ನೋಡಿ, ಇದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡ್ಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನೋಡಿ, ಈಗ ನಾನು ಎಡ್ಜ್ ತೋರಿಸ್ತಾ ಇದ್ದೀನಿ. ಎಡ್ಜಲ್ಲಿ ನಾನೇನು ಡಬಲ್ ಕ್ರೋಶೆಟ್ ಹಾಕಲ್ಲ, ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಪಲ್ಲುನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನೋಡಿ, ಇದು ಸಿಂಗಲ್ ಕ್ರೋಶೆಟ್ ಮಾಡ್ಕೋತೀನಿ. ಅದೆಲ್ಲಿಗೆ ಒಂದೊಂದು ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡ್ರೆ ನೋಡಿ, ಒಂದೊಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೋಬೇಕು. ನೋಡಿ, ಹೀಗೆ ಸಿಂಗಲ್ ಕ್ರೋಶೆಟ್ ಮಾಡ್ತಾ ಹೋಗಬೇಕು. 7 ಸಿಂಗಲ್ ಕ್ರೋಶೆಟ್ ಮಾಡಿ ಆ ಬೀಡ್ಸ್ ಇದೆಯಲ್ಲ, ಆ ಬೀಡ್ಸಿಗೂ ಸೇರಿಸಿ ಹಾಕಬೇಕು. ಒಟ್ಟು ಟೋಟಲಾಗಿ 8 ಸಿಂಗಲ್ ಕ್ರೋಶೆಟ್ ಆಗುತ್ತೆ. ನೋಡಿ, ಹಿಂಗೆ 8 ಸಿಂಗಲ್ ಕ್ರೋಶೆಟ್ ಆಗುತ್ತೆ. ಅದಾದಮೇಲೆ 1 2 3 4 ಚೈನ್ ಹಾಕಿ ನೋಡ್ತೀನಿ, ಸ್ವಲ್ಪ ಟೈಟ್ ಆಗುತ್ತೆ. 4 ಚೈನ್ ಹಾಕಿ ನೋಡ್ತೀನಿ, ಟೈಟ್ ಆಯಿತು. ಸೊ ಇನ್ನೊಂದು ಚೈನ್ ಹಾಕ್ಕೊಂಡು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಬರಬೇಕು. 5 ಚೈನ್ ಹಾಕ್ಕೊಳ್ತಾ ಬರಬೇಕು. ನೋಡಿ, ಇದು ಫುಲ್ಲು ಬ್ಯಾಕ್ ಸೈಡೇ ನೀವು ಹಾಕಬೇಕು. ನೋಡಿ, 1 2 3 4 5 ಹಾಕಿ ಈಗ ನೋಡಿ ಆ ಬೀಡ್ಸ್ ಇದೆಯಲ್ಲ, ಆ ಬೀಡ್ಸ್ ತುದಿಗೆ ಹಾಕ್ಕೊಳ್ತಾ ಹೋಗಬೇಕು. 1 2 3 4 5 ಹಾಕಿದ್ದೀನಿ. ಸೊ ಆ ತುದಿಗೆ ಹಾಕ್ಕೊಳ್ತಾ ಬರಬೇಕು. ಫಸ್ಟು ಎಷ್ಟರಲ್ಲಿ ಹಾಕಿರ್ತೀರ ಅಷ್ಟೇ ಹಾಕ್ಕೊಳ್ತಾ ಬರಬೇಕು. ನೋಡಿ, ಇದು ಫ್ರಂಟು, ಇದು ಬ್ಯಾಕು. ಸೊ ಬ್ಯಾಕ್ ಸೈಡ್ಗೆ ನಾನಿಲ್ಲಿ 5 ಚೈನ್ ಹಾಕ್ಕೊಳ್ತಾ ಬಂದಿದ್ದೀನಿ. ಅದು ಸೆಕೆಂಡ್ ಸ್ಟೆಪ್ಪು. ಸೇಮ್ ಕಲರಲ್ಲೇ ಹಾಕಬೇಕು, ನೀವು ಬೇರೆ ಕಲರಲ್ಲಿ ಹಾಕೋ ಹಾಗಿಲ್ಲ.
ಬೇರೆ ಕಲರಲ್ಲಿ ಹಾಕಬಾರ್ದು. ಇದು ಸೆಕೆಂಡ್ ಸ್ಟೆಪ್ಪು. ಸೊ ಈಗ ಥರ್ಡ್ ಸ್ಟೆಪ್ನ ನಾನು ಬೇರೆ ಕಲರಲ್ಲಿ ಹಾಕ್ತಾಯಿದ್ದೀನಿ. ಇದು ಬಂದು ಪಿಂಕ್ ಕಲರು ಪಲ್ಲು ಕಲರ್ ಹಾಕ್ತಾಯಿದ್ದೀನಿ. ಫಸ್ಟು ನಾನಿಲ್ಲಿ ನೋಡಿ ಹೇಗೆ ಲಾಕ್ ಮಾಡಿದ್ದೆ ಅಲ್ಲಿಗೆ ಲಾಕ್ ಮಾಡ್ಕೊತಾ ಬರ್ತಿದ್ದೀನಿ. ಸೊ ಅಲ್ಲಿ 3 ಚೈನ್ ಹಾಕ್ತಾಯಿದ್ದೀನಿ. 3 ಚೈನ್ ಅಂದರೆ ಸಿಂಗಲ್ ಚೈನು. ಸೊ ನೋಡಿ ಹೀಗೇ 3 ಚೈನ್ ಹಾಕ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆಟ್ ಮಾಡ್ಕೊತಾ ಇದ್ದೀನಿ. 3 ಸಿಂಗಲ್ ಕ್ರೋಶೆಟ್ಟು. ಆಮೇಲೆ 4 ಚೈನ್ ಹಾಕೋತಾ ಇದ್ದೀನಿ. 3 4 4 ಚೈನ್ ಹಾಕಿ ಈ 5 ಚೈನ್ ಒಳಗಡೆ ಬರಬೇಕದು. ನೋಡಿ ಹೀಗೆ 5 ಚೈನ್ ಒಳಗಡೆ ಬರಬೇಕು. ಮತ್ತು ನಾನಿಲ್ಲಿ ನೋಡಿದ್ರೆ ಹಿಂಗೆ 4 ಚೈನ್ ಹಾಕಾದ್ಮೇಲೆ ನಾನಿಲ್ಲಿ ಡೈರೆಕ್ಟಾಗೇ ತೊಗೋತಾ ಇದ್ದೀನಿ. ಫಸ್ಟ್ರಲ್ಲಿ ಮಾತ್ರ ನಾನಿಲ್ಲಿ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ಎರಡರಲ್ಲಿ ಒಂದು ಒಟ್ಟು ಟೋಟಲಾಗಿ ನಾನಿಲ್ಲಿ 16 ಆರ್ 14 ಹಾಕೋತಾ ಇದ್ದೀನಿ. ಅದು ಎಷ್ಟು ತುಂಬುತ್ತೆ ಅಷ್ಟು ನಾನು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ನಾವು. ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ಎರಡರಲ್ಲಿ ಒಂದು ಕೌಂಟ್ ಮಾಡ್ಕೊತಾ ಹೋಗಬೇಕು. ಟೋಟಲಾಗಿ ನಾನೀಗ ಇಲ್ಲಿ 14 ಹಾಕೋತೀನಿ. ನೋಡಿ ಒಬ್ಬೊಬ್ಬರಿಗೆ ಜಾಸ್ತಿನೂ ಬರ್ಬೋದು, ಒಬ್ಬೊಬ್ಬರಿಗೆ ಕಮ್ಮಿನೂ ಬರ್ಬೋದು. ಅದು ನೀವು ನೋಡ್ಕೊಂಡು ಮಾಡ್ಕೋಬೇಕು ಡಬಲ್ ಕ್ರೋಶೆಟ್ಟು. ಫ್ರೆಂಡ್ಸ್, ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆದರೆ ಕಮೆಂಟ್ ಮಾಡಿ. ನೋಡಿ ನಾನಿಲ್ಲಿ 14 ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡು ನಾನಿಲ್ಲಿ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕಿ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 4 ಚೈನು ಅದೇ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 4 ಚೈನ್ ಹಾಕಾದ್ಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಎರಡರಲ್ಲಿ ಒಂದು ಇದೇ ಥರನೇ 14 ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಫಸ್ಟು 1 ಚೈನು, ಆಮೇಲೆ 2 ಚೈನು, ಈ ಥರನೇ ಮಾಡ್ಕೋಬೇಕು. ನೋಡಿ ಈಗ ಫುಲ್ಲು ಮುಗ್ದಿದೆ ಡಿಸೈನು. ಇದು ಫ್ರಂಟ್ ಸೈಡಲ್ಲಿ ಆಗಿದೆ, ಇದು ಬ್ಯಾಕ್ ಸೈಡು. ಸೊ ಈಗ ನಾನೀಗ ಫೋರ್ತ್ ಸ್ಟೆಪ್ಸು ನಿಮಗೆ ತೋರಿಸ್ತಾ ಇದ್ದೀನಿ. ಫೋರ್ತ್ ಸ್ಟೆಪ್ ಹೇಗೆ ಮಾಡಬೇಕು ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇದು ಲಾಸ್ಟಲ್ಲಿ ಇದೆಯಲ್ಲ, ಇದನ್ನು ನಾವು ಲಾಕ್ ಮಾಡ್ಕೊತಾ ಹೋಗಬೇಕು. ಲಾಕ್ ಮಾಡಿ ಸಾರಿ ಫ್ರೆಂಡ್ಸ್, ಇಲ್ಲಿ ಪಲ್ಲು ಫ್ರಂಟ್ ಸೈಡು ಅದು ಬ್ಲ್ಯಾಕ್ ಫ್ರಂಟ್ ಸೈಡಲ್ಲಿ ಲಾಕ್ ಮಾಡ್ಕೊತ ನೋಡಿ ಈಗ ಈ 3 ಸಿಂಗಲ್ ಕ್ರೋಶೆಟ್ ಮಾಡಿದ್ದೀವಲ್ಲ, ಆ 3 ಸಿಂಗಲ್ ಕ್ರೋಶೆಟಲ್ಲಿ ನಾವು ಲಾಕ್ ಮಾಡ್ಕೊತ ಬರಬೇಕು. ನೋಡಿ ಲಾಕ್ ಮಾಡಿ ಇಲ್ಲಿ 2 ಚೈನ್ ಹಾಕ್ಕೊಂಡು ನೋಡಿ ಈ 4 ಚೈನ್ ಹಾಕಾದ್ಮೇಲೆ ಮತ್ತೆ 2 ಚೈನ್ ಹಾಕ್ಕೋಬೇಕು. ಫಸ್ಟು 4 ಚೈನು ಸಿಂಗಲ್ ಕ್ರೋಶೆಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನೋಡಿ 2 ಚೈನ್ ಆದಮೇಲೆ 3 ಚೈನ್ ಆಯಿತಾ. ಸೊ ಇಲ್ಲಿ 3 ಚೈನ್ ಬಿಟ್ಟು ಲಾಕ್ ಮಾಡ್ಕೋಬೇಕು. 3 1 2 3 ಇದೇ ಥರನೇ 3 ಚೈನ್ ಗ್ಯಾಪ್ ಬಿಟ್ಟು 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ 3 ಚೈನ್ ಗ್ಯಾಪ್ ಕೊಟ್ಟು ಬಿಡಬೇಕು. ಸೊ ಫ್ರೆಂಡ್ಸ್, ನೀವು ಲಾಸ್ಟಿಂದನೂ ಹಾಕೋಬೋದು, ಬಟ್ ನಾನು ಫಸ್ಟು ತೋರಿಸ್ದೆ ನಿಮಗೆ ಲಾಸ್ಟಿಂದನೂ ಹಾಕೋಬೋದು ಅಂತ. ಬಟ್ ನಾನು ಆಮೇಲೆ ಬೇಡ ಫಸ್ಟಿಂದನೇ ಹಾಕೋಣ ಅಂದ್ಬಿಟ್ಟು ನಾನು ಫಸ್ಟಿಂದನೇ ಹಾಕ್ತಾಯಿದ್ದೀನಿ.
ನೀವು ಬೇಕಂದರೆ ಲಾಸ್ಟಿಂದನೂ ಹಾಕ್ಕೋಬೋದು. ಸೊ ಈಗ ನಾವು ಲಾಕ್ ಸೆಕೆಂಡ್ ಸ್ಟೆಪ್ ಮಾಡಿದ್ವಲ್ಲ ಅದೇ ಥರನೇ ನೀವು ಲಾಕ್ ಮಾಡ್ಕೊಬೋದು. ನೋಡಿ ಈಗ ನಾನಿಲ್ಲಿ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಆದಮೇಲೆ ನೋಡಿ ಈ 2 ಚೈನ್ ಗ್ಯಾಪಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀವಲ್ಲ, ಒಂದು ಡಬಲ್ ಕ್ರೋಶೆಟ್ ಬಿಟ್ಟು ನಾವು ಲಾಕ್ ಮಾಡಿ ಇದು ಮಾಡಬೇಕು. ಮತ್ತು ನೋಡಿ 3 ಚೈನ್ ಹಾಕ್ಕೋಬೇಕು. 1 2 3 ಚೈನ್ ಹಾಕಿ 3 ಚೈನ್ ಗ್ಯಾಪ್ ಬಿಟ್ಟು 3 ಚೈನಲ್ಲಿ ಲಾಕ್ ಮಾಡಬೇಕು. 1 2 3 1 2 3 ಚೈನಲ್ಲಿ ಗ್ಯಾಪಲ್ಲಿ ಲಾಕ್ ಮಾಡಬೇಕು. 1 2 3 ಇದೇ ಥರನೇ ಲಾಕ್ ಮಾಡ್ಕೋಬೋದು. ನೀವು ಲಾಕ್ ಮಾಡ್ಕೊತಾ ಬರಬೇಕು. 1 2 3 ಲಾಕ್ ಮಾಡಿ ನೋಡಿ ಇದೇ ಥರನೇ ಫುಲ್ಲು ಸ್ಯಾರಿಗೂ ಮಾಡ್ಕೋಬೇಕು. ಫುಲ್ ಸ್ಯಾರಿಗೆ ಆದಮೇಲೆ ಈಗ ನೋಡಿ ಈ ಲಾಕ್ ಇದೆಯಲ್ಲ, ನಾವು ಅಂದರೆ ಫಸ್ಟು ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲೇ ನಾನು ಈಗ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ನೋಡಿ ಆ ಗ್ಯಾಪಲ್ಲಿ ನಾನು 4 ಚೈನ್ ಹಾಕಿದ್ನಲ್ಲ ಅಲ್ಲಿ ನಾನು ಮತ್ತೆ 4 ಚೈನ್ ಹಾಕ್ಕೋತಾ ಇದ್ದೀನಿ. 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅಂದರೆ ಫಸ್ಟು 4 ಚೈನ್ ಹಾಕ್ಕೊಂಡಿದ್ನಲ್ಲ ಅಲ್ಲಿಗೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಆಮೇಲೆ ಮತ್ತೆ 2 ಚೈನ್ ಇರುತ್ತಲ್ಲ ಆ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಒಂದು ಲಾಕ್ ಮಾಡಿ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 1 2 ನೋಡಿ 2 ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡ್ ಹಾಕ್ಕೋಬೇಕು. ಮಿಡಲ್ಲಿಗೆ ಬರಬೇಕಲ್ಲ, ಸೊ ಹಾಗಾಗಿ ನಾನಿಲ್ಲಿ 4 ಡಬಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ. 1 2 1 ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ಎರಡರಲ್ಲಿ ಒಂದು ನೋಡಿ ಈ ಲಾಕ್ ಇದೆಯಲ್ಲ ಆ ಲಾಕ್ ಒಳಗಡೆನೆ ನೋಡಿ ಈಗ ಕಾಣಿಸ್ತಿದೆ ಅಲ್ಲ, ಇದೇ ಥರ ಮಾಡಿ ಈ ಲಾಕ್ ಒಳಗಡೆನೆ ತೊಗೋಬೇಕು. ನೀವು ದಾರನ ತೊಗೊಂಡು ಲಾಕ್ ಒಳಗಡೆನೆ ಲಾಕ್ ಮಾಡ್ಕೋಬೇಕು. ಮಾಡಿರೋ ಲಾಕ್ ಒಳಗಡೆನೆ ದಾರ ಸ್ವಲ್ಪ ಕ್ರಿಟಿ ಅನಿಸುತ್ತೆ, ನೀವು ಮಾಡ್ಕೊಳ್ಳಿ. ಬರುತ್ತೆ ಎರಡರಲ್ಲಿ ಒಂದು ನೋಡಿ ಹೀಗೇ ಬೀಡ್ಸ್ ಹಾಕ್ಕೋಬೇಕು. 2 ಡಬಲ್ ಕ್ರೋಶೆಟ್ ಆದಮೇಲೆ ಬೀಡ್ಸ್ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ಎರಡರಲ್ಲಿ ಒಂದು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ಎರಡರಲ್ಲಿ ಒಂದು ಸೊ ಇದೇ ಥರನೇ ಲಾಕ್ ಮಾಡಬೇಕು. ಸೈಡಲ್ಲೇ ಲಾಕ್ ಮಾಡಬೇಕು. ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ದಾರ ತೊಗೊಂಡು ಎರಡರಲ್ಲಿ ಒಂದು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ಎರಡರಲ್ಲಿ ಒಂದು ಈ ಥರ ಹಾಕ್ಕೊಂಡು ನೋಡಿ ಆ ತುದಿ ಇದೆಯಲ್ಲ ಆ ತುದಿಲೇ ಲಾಕ್ ಮಾಡ್ಕೊಳ್ಳಿ. ನೀವು ಎಲ್ಲಿ 3 ಚೈನ್ ಲಾಕ್ ಮಾಡಿರ್ತೀರ ಸೊ ಅಲ್ಲಿಗೆ ನೀವು ಲಾಕ್ ಮಾಡ್ಕೋಬೇಕು. ನೋಡಿ ಎರಡರಲ್ಲಿ ಒಂದು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ಎರಡರಲ್ಲಿ ಒಂದು ಇದೇ ಥರ ಲಾಕ್ ಮಾಡ್ತಾ ಹೋಗಬೇಕು. ನೋಡಿ ಈಗ 2 ಚೈನ್ ಹಾಕಿರ್ತೀನಲ್ಲ ಆ 2 ಚೈನ್ಗೆ ಲಾಕ್ ಮಾಡ್ತೀನಿ. ನೋಡಿ ಹೀಗೆ 3 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತಾ ಹೋಗಬೇಕು. ಮತ್ತು 3 ಚೈನು ಅಷ್ಟೇ ನೀವು ಕರೆಕ್ಟಾಗಿ ಹಾಕ್ಕೊಳ್ತಾ ಹೋಗಬೇಕು. ಮತ್ತು 4 ಚೈನ್ ಹಾಕ್ತೀನಿ. ಈ 4 ಚೈನ್ ಬಂದು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕ್ತಾಯಿದ್ದೀನಿ. ಈ 4 ಚೈನ್ ಬಂದು ಅದು ಕುಚ್ಚು ಕಟ್ಟೋದಕ್ಕೆ 4 ಚೈನು. ನೋಡಿ ಈಗ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ಆ 3 ಚೈನ್ ಗ್ಯಾಪಲ್ಲಿ ಎರಡರಲ್ಲಿ ಒಂದು ಆ ಥರ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಈಗ ಆ 3 ಚೈನ್ ಎಷ್ಟು ಬರುತ್ತೆ ಅಷ್ಟು
ಫಿಲಪ್ ಮಾಡಬೇಕು. ಬೇಕು ಅಂದರೆ ನೀವು 6 ಮಾಡ್ಕೋಬೋದು. 3 ಗ್ಯಾಪ್ಗೆ ಬೀಡ್ಸ್ ಹಾಕ್ಬೋದು. ಬಟ್ ತುಂಬ ಟೈಟಾಗೂ ಮಾಡ್ಕೋಬೇಡಿ, ಲೂಸಾಗಿರಬೇಕು, ಕುಚ್ಚು ಸರಿಯಾಗಿ ಬರಲ್ಲ, ಅಂದರೆ ರಿಂಕಲ್ಸ್ ಬಂದುಬಿಡುತ್ತೆ. 2ರಲ್ಲಿ 1 ಬೀಡ್ಸ್ ಹಾಕಿ ಈಗ 2ರಲ್ಲಿ 1 ನೋಡಿ. ಈಗ ಈ ಥರ ಬರುತ್ತೆ ಡಿಸೈನು ಫುಲ್ಲು. ಇಲ್ಲಿ ಬೀಡ್ಸ್ ಕುಚ್ಚು ಕಟ್ಟಬೇಕು. ಇಲ್ಲಿ ನೋಡಿದ್ರೆ ನೋಡಿ, ಈಗ ನಾನು 157 ದಾರ ತೊಗೊಂಡು ಇಲ್ಲಿ ಕುಚ್ಚು ಕಟ್ಟಿದ್ದೀನಿ ನೋಡಿ. ಈಗ ಫುಲ್ಲು ಆಗಿದೆ.